ತೈಲ ಬೆಲೆ ಏರಿಕೆ ಮೋದಿ ಟಾರ್ಗೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಅನೇಕ ಗಣ್ಯರು ಜಾಯ್ನ್ ಆಗಿದ್ದಾರೆ. ಶ್ರೀ ಅಹಮದ್ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಬಗ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಪ್ರಕಾಶ್ ಅವರು ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಜಾಯ್ನ್ ಆಗಿದ್ದಾರೆ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯ ರಾಜೇಶ್ ಆರ್ಥಿಕ ತಜ್ಞರು ಕೂಡ ಇದ್ದಾರೆ ನಮ್ಮ ಜೊತೆ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ವಿಜಯ ರಾಜೇಶ್ ಅವರಿಂದಲೇ ಶುರು ಮಾಡ್ಕೋತೀನಿ. ರಾಜಕೀಯ ನಾಯಕರು, ರಾಜಕೀಯ ಕಾರ್ಯಕರ್ತರು ಅದನ್ನು ತಮ್ಮ ಲಾಭಕ್ಕಾಗಿ ಬಳಸ್ಕೋತಾರೆ, ಆಮೇಲೆ ಬಳಸ್ಕೋಬಾರ್ದು ಅಂತ ಏನಿಲ್ಲ. ಯಾಕಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಇವತ್ತಿನ ಸ್ಥಿತಿಗತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಅದು ಮೋದಿ ಟಾರ್ಗೆಟ್ ಆಗ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ವಾಸ್ತವಾಂಶ ಏನು? ವಾಸ್ತವಾಂಶದ ಬಗ್ಗೆ ಅರಿವಿದ್ರೂ ಕೂಡ ಎಲ್ಲರೂ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಮೊದಲನೇದಾಗಿ ಕಾರಣ ಏನಪ್ಪಾ ಅಂತಂದ್ರೆ, ನಾವು 84% ತೈಲನ ಇಂಪೋರ್ಟ್ ಮಾಡ್ತೀವಿ. ಸೊ ಅದರಿಂದ ನಾವು ಕಳೆದ 65-70 ವರ್ಷಗಳಲ್ಲೂ ಕೂಡ ಅದರಿಂದ ಹೊರಗೆ ಬರೋಂಥ ಯಾವ ಪ್ರಯತ್ನಗಳು ಆಗಿಲ್ಲ. ಆಲ್ಟರ್ನೇಟಿವ್ ರೆಮಿಡೀಸ್ ಅನ್ನು ನಾವು ಹುಡುಕಕ್ಕಾಗಲಿಲ್ಲ. ಹಾಗಾಗಿ ಇದು ನಮ್ಮ ಕೈ ಮೀರೋಗಿದೆ. 84% ನಾವು, ಯಾಕೆಂತಂದ್ರೆ ಎಕಾನಮಿ ರನ್ ಆಗ್ತಾ ಇರೋದೇ ಪೆಟ್ರೋಲ್ ಇದ್ರ ಮೇಲೆ. ಸೊ ಒಂದು ಪೆಟ್ರೋಲ್ ₹1 ಜಾಸ್ತಿ ಐತೆ ಅಂತಂದ್ರೆ ಎಲ್ಲ ವಸ್ತುಗಳ ಬೆಲೆನೂ ಅದ್ಲು ಬದಲು ಏರುಪೇರು ಆಗುವಂಥ ವ್ಯವಸ್ಥೆ ನಮ್ಮಲ್ಲಿದ್ದೀವಿ. ಸೊ ಹೀಗಾಗಿ ಈ ಆಮದು ನೀತಿ ಅಥವಾ ಆ ದೇಶಗಳಿರುವಂತಹ ರಫ್ತು ನೀತಿ ಮತ್ತು ಡಾಲರ್ ಬೆಲೆ ಇವೆರಡೇ ಪ್ರಮುಖವಾಗಿ ಕಾರಣಗಳಾಗ್ತಾ ಇದ್ದಾವೆ. ಇವೆಲ್ಲವಕ್ಕೂ ಕಾರಣ ಯಾಕೆ ಆಗ್ತಾ ಇದೆ? ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಅಥವಾ ಡಾಲರ್ ಬೆಲೆ ಯಾಕೆ ವ್ಯತ್ಯಾಸ ಆಗ್ತಾ ಇದೆ, ಏರ್ತಾ ಇದೆ, ಕಂಡು ಕೇಳಿದಷ್ಟು ಯಾಕೆ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಮತ್ತೆ ನಾವೆಲ್ಲ ನೋಡಬೇಕಾಗಿರೋದು ಅಮೇರಿಕ ಕಡೆ ಮತ್ತು ನಮ್ಮ ಇವರು ಟ್ರಂಪ್ ಕಡೆ ನೋಡಬೇಕಾಗುತ್ತೆ. ಅವ್ರೇನು ಮಾಡ್ತಾ ಇದ್ದಾರೆ, ಈ ಇರಾನ್ ಮೇಲೆ ನಿರ್ಬಂಧ ಇರ್ಬೋದು, ಆಮೇಲಿಂದ ಆಯಿಲ್ ಪ್ರೊಡ್ಯೂಸರ್ಸ್ ಕಂಟ್ರೀಸ್ ಇರ್ಬೋದು. ಅವ್ರು ಯಾಕೆಂತಂದರೆ ಕಳೆದ ಕೆಲವು ವರ್ಷಗಳಲ್ಲಿ ಆಯಿಲ್ ಬೆಲೆ ಬಹಳಷ್ಟು ಕುಸಿತ ಕಂಡು ಭಾಳಷ್ಟು ಲಾಸ್ ಆಗಿತ್ತು ಅವ್ರಿಗೆ. ಹಾಗಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತು ಅಮೇರಿಕ ಏನು ಮಾಡ್ತಾ ಇದೆ, ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡ್ತಾ ಇದೆ. ಈಗ ಅವ್ರೇನು ಮಾಡಿಬಿಟ್ಟಿದ್ದಾರೆ, ಟ್ರಂಪ್ಗೆ ಅವ್ರದ್ದೇ ಆದ ಒಂದು ವಿಚಾರಧಾರ ಇದೆ. ಅವ್ರು ಯಾವುದು WTO ಅಂತ ಇರ್ಬೋದು, ಇನ್ಯಾವುದೇ ರೀತಿ ನೀತಿಗಳಿಗೆ ಅವ್ರು ಬೆಲೆ ಕೊಡೋದಿಲ್ಲ. ಅವ್ರ ಮನಸ್ಸಿಗೆ ಬಂದಿದ್ದು ಅವ್ರು ಮಾಡ್ತಾನೆ ಹೋಗ್ತಾ ಇದ್ದಾರೆ. ಯಾವಾಗ ಇಂಪೋರ್ಟ್ ಡ್ಯೂಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರು ಲೆವಿ ಮಾಡ್ತಾ ಹೋಗ್ತಾರೆ. ಅಂದರೆ ನಮ್ಮ ದೇಶದಿಂದ ಆಗುವಂಥ ರಫ್ತುಗಳಿಗೆ ಅವರು ಆಮದು ಸುಂಕ ವಿಧಿಸ್ತಾ ಹೋಗ್ತಾರೆ. ಈಗ ಆಮದು ಸುಂಕ ಅನ್ನೋದು ಕಳೆದ 60 ವರ್ಷಗಳಿಂದ ಅದೇ ಇದ್ದದಲ್ವ ಸರ್? ಈಗ ಏನು ಚೇಂಜ್ ಆಗಿರಲಿಲ್ಲ. ಮೊನ್ನೆ ಯಾರು ಹೇಳ್ತಾ ಇದ್ರು, ಈಗ ಹೆಂಗೆ ಅದು ಅವರಿಂದಾಗಿ ಆಗ್ತಾ ಇರೋದು, ಯಾವುದೋ ಬಳ್ಳಾರಿಯಲ್ಲೋ ಅಥವಾ ರಾಯಚೂರಲ್ಲೋ ಕೂತು ಯಾರೋದಲ್ಲಿ ಆಮದು ಸುಂಕ ಅದಕ್ಕೆ ಎಷ್ಟು ಹಾಕಬೇಕು ಅಂತ ಹಾಕ್ತಾ ಇರೋದಂತ ಅಲ್ಲ. ಹಿಂದೆ UPA ಅಧಿಕಾರದಲ್ಲಿದ್ದಾಗಲೂ ಕೂಡ BJP ಪಕ್ಷ ಅದರ ವಿರುದ್ಧ ಆರೋಪವನ್ನು ಮಾಡಿತ್ತು. ಈಗ NDA BJP ನೇತೃತ್ವ NDA ನೇತೃತ್ವದ ಪಕ್ಷ ಅಧಿಕಾರದಲ್ಲಿದೆ ಅಂತೇಳಿ UPA ಟಾರ್ಗೆಟ್ ಏನು ಪ್ರತಿಭಟನೆ ಮಾಡ್ತಾ ಇದೆ. ಸೊ ಇಷ್ಟೆಲ್ಲ ಜ್ಞಾನ ತಿಳುವಳಿಕೆ ಓಕೆ ಜನಸಾಮಾನ್ಯರಿಗಿಲ್ಲ ಅಂತ ಇಟ್ಕೊಳ್ಳಿ, ಅಟ್ಲೀಸ್ಟ್ ನೀತಿ ನಿರೂಪಣೆ ಮಾಡುವಂಥ ದೊಡ್ಡ ದೊಡ್ಡ ನಾಯಕರಿಗಾದ್ರೂ ಇರಬೇಕಿತ್ತಲ್ವ? ಸೊ ಅವರದಕ್ಕೆ ಯಾಕೆ ಒಂದು ಅಡ್ಜಸ್ಟ್ಮೆಂಟ್ಗೆ ಬರೋದಿಲ್ಲ? 100% ನಾವು ಆಮದು ಮಾಡೋದು ಚಿನ್ನವನ್ನು, 84% ನಾವು ಏನು ತೈಲೋತ್ಪನ್ನಗಳನ್ನು ಆಮದು ಮಾಡ್ಕೋತೀವಿ. ಸೊ ಇಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಹೋರಾಟ ಮಾಡಿ ಪ್ರಯೋಜನ ಇಲ್ಲ, ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ಹಾಗಿರುವಾಗ ಈ ವಿಚಾರದಲ್ಲಿ GSTಗೂ ತರೋಕ್ಕಾಗಲ್ಲ ಇದನ್ನು. ಸೊ ಹಾಗಿರುವಾಗ ಇದರಲ್ಲಿ ಹೋರಾಟ ಮಾಡ್ತಾ ಜನರನ್ನ ಯಾಕೆ ದಾರಿ ತಪ್ಪಿಸಬೇಕು? ಕ್ಲಾರಿಟಿ ಕೊಟ್ಬಿಡಿ, ನಾವು ಈ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಹೋರಾಟಗಳನ್ನು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಜನ ಸುಮ್ಮನೆ ಸಿಗ್ತಾರೆ, ಸುಮ್ಮನೆ ಅಲ್ಲಿ ಕಲ್ಲು ಹೊಡ್ಕೊಂಡು ಗಾಡಿ ಹಾಳು ಮಾಡ್ಕೊಂಡು ನಮ್ಮ ಸ್ವತ್ತನ್ನು ಮತ್ತೆ ಎಕ್ಸ್ಟ್ರಾ ಹಾಳು ಮಾಡ್ಕೋಬೇಕಾಗಿದ್ರೆ ಅದು ಜನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ, ಈಗ ಈ ಡಾಲರ್ ಬೆಲೆನೂ ನನ್ನ ಕೈನಲ್ಲಿಲ್ಲ, ಆಮದು ನನ್ನ ಕೈಲಿಲ್ಲ ಅಂತಂದಾಗ ಮತ್ತೆ ಇದು ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಈ ಹಿಂದಿನ ದಿನಗಳಲ್ಲಿ ಇಷ್ಟು ಡಾಲರ್ ಬೆಲೆ 143 ಹೋದಾಗಲೂ ಕೂಡ ನಾವು ₹70 ಮಾರಿದ್ವಿ ಅಂತಂದರೆ ಅದು ಸಬ್ಸಿಡಿ. ಆ ಹೊರೆನ ನಮ್ಮ ಮೇಲೇನೆ ಹಾಕಿದ್ದಾರೆ. ನಾವು ಟ್ಯಾಕ್ಸ್ ಪೇಯರ್ಸ್ ಇಂದ ಬಂದಿರೋ ದುಡ್ಡನ್ನೇ ಅವರನ್ನ ಇದು ಮಾಡಿದ್ರು ಅಂತಂದ್ರೆ ಇವತ್ತಿಗೂ ಕೂಡ ನಾವು ₹60 ಕೊಡ್ಬೋದು. ಆ ಮಿಕ್ಕಿರೋ ₹15, ₹20 ಏನ್ ಮಾಡಬೇಕು? ಸಬ್ಸಿಡಿ ರೂಪದಲ್ಲಿ ತೈಲ ಕಂಪನಿಗಳಿಗೆ. ಬೇರೆ ರಾಷ್ಟ್ರಗಳಿಗೆ ಇಲ್ಲಿಂದ ಹೋಗುತ್ತೆ, ಶ್ರೀಲಂಕಾದಂಥ ರಾಷ್ಟ್ರಗಳಿಗೆ ನಾವು ಮಾರಾಟ ಮಾಡ್ತೀವಿ, ಅಲ್ಲಿ ಕಡಿಮೆ ಇದೆ, ಅದು ಪ್ರಶ್ನೆ ಉದ್ಭವ ಆಗುತ್ತೆ ಸರ್. ಈಗ ಶ್ರೀಲಂಕಾದಂಥ ರಾಷ್ಟ್ರಗಳಿಗೆ ನಾವು ಮಾರಾಟ ಮಾಡ್ತೀವಿ, ಅಲ್ಲಿ ₹55-60 ಪೆಟ್ರೋಲ್ ಲೀಟರ್ಗೆ ಸಿಗುತ್ತೆ ಅಂತಂದ್ರೆ, ನಾವು ಮಾರಾಟ ಮಾಡಿದವರು ನಾವು ₹80 ತಗೊಳ್ತಾ ಇದೀವಲ್ಲ ಅಂತ ಅಲ್ಲ. ಅಲ್ಲಿ ಒಂದು 2-3 ಕಾರಣಗಳಿರುತ್ತೆ. ಒಂದು, ಆ ರಾಷ್ಟ್ರ ಜನಸಂಖ್ಯೆ ಬಳಕೆನ ಒಂದು ನೋಡಬೇಕಾಗುತ್ತೆ. ಎರಡನೇದಾಗಿ ಅಲ್ಲಿಯೂ ರಾಜಕೀಯ ನೀತಿಗಳು ಏನಂತಂದ್ರೆ, ಈಗ ನಾನು ಹೇಳ್ತಾ ಇದ್ದೀನಿ, ಈಗಲೂ ನಾನು ₹50 ಕೊಡ್ಬೋದು, ಆದ್ರೆ ಆಗುವಂತಹ ₹30 ಲಾಸ್ನ ಯಾರು ಭರಿಸಬೇಕು? ಕಟ್ಟಕಡೆಯದಾಗಿ ಅದು ಟ್ಯಾಕ್ಸ್ ಪೇಯರ್ಸ್ ಮನೆಗೆ ನಮ್ಮ ತಲೆ ಮೇಲೆ. ಆ ಪಕ್ಷ ಆಗಲಿ ಈ ಪಕ್ಷ ಆಗಲಿ ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ತೈಲ ಏರಿಕೆ ಬೆಲೆ ಏರಿಕೆಯನ್ನ ಕೇವಲ ಜನರ ಮುಂದೆ ನಾಟಕ ಮಾಡ್ತಾ ಇದೆ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಖಂಡಿತವಾಗಿ. ಫೈನ್. ಅಹಮದ್ ಸರ್, ಈಗ ನಿಮ್ಮ ಯಾವ ಕಾರಣಕ್ಕಾಗಿ ಇವತ್ತಿನ ಒಂದು ಹೋರಾಟ ಅಂದರೆ ಪ್ರತಿಭಟನೆ? ಈಗ ವಿಜಯ್ ಪ್ರಕಾಶ್ ಅವರು ಹೇಳಿದರು, ಇದೆಲ್ಲವೂ ಕೂಡ ಡ್ರಾಮಾನೇ. ಅದು ಆಮದು ನಾವು ಮಾಡ್ಕೊಳ್ಳೋದ್ರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಎಕ್ಸೈಸ್ ಡ್ಯೂಟಿ ನಾವು ಏನು ಹಾಕ್ತೀವಿ ಅದರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಸೊ ಹಾಗಿದ್ರೆ ಒಬ್ಬ ನೀತಿ ನಿರೂಪಣೆ ಮಾಡುವಂಥ ದೊಡ್ಡವರಿಗಾದರೂ ಗೊತ್ತಿರೋದಿಲ್ವಾ?
ನಾನು ನಿಮ್ಮನ್ನು ಮಾತ್ರ ಹೇಳ್ತಾ ಇಲ್ಲ, ಈ ಹಿಂದೆ ನರೇಂದ್ರ ಮೋದಿ ಅವರು ಕೂಡ UPA ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡಿದರು. ಹಾಗಿದ್ರೆ ನಮ್ಮನ್ನು ಯಾಕೆ ಮೂರ್ಖರನ್ನಾಗಿ ಮಾಡಿಸ್ತಾ ಇದ್ರಿ? ನೀವು ಏನು ಬೇಕಿದ್ರು ಮಾಡ್ಕೊಳ್ಳಿ ಸರ್. ಈಗ ಭಾಳ ಮುಖ್ಯವಾಗಿ ನಾನೊಬ್ಬ ಕಾಂಗ್ರೆಸ್ ವಕ್ತಾರ ಅಂತಕ್ಕಂಥದ್ದು ಒಂದು ಕಡೆಗೆ. ಓಕೆ, ಸಾಮಾನ್ಯನಾಗಿ ನಾನು ಮಾತಾಡ್ತಕ್ಕ ಅವರು ಆರ್ಥಿಕ ತಜ್ಞರಿದ್ದಾರೆ, ಅವರು ಅಂಕಿಅಂಶಗಳ ಸಮೇತ ಹೇಳ್ತಾರೆ. ನಾನು ನೀವು ಸಾಮಾನ್ಯರು. ನಿಮ್ದೊಂದು ಪ್ರೋಗ್ರಾಮ್ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ, ಪಾಡು ಇಲ್ಲವೇ ನಡಿ ಅಂತೇಳಿ. ಭಾಳ ಅದ್ಭುತವಾದಂಥ ಪ್ರೋಗ್ರಾಮ್. ಬಹುಶಃ ಈ ಸಂದರ್ಭಕ್ಕೆ ಅದು ಭಾಳ ಭಾಳ ಸೂಕ್ತವಾಗಿ ಹೊಂದಾಣಿಕೆ ಆಗ್ತದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು BJP ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 13ನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗ್ತದೆ. ಅದಾದ ನಂತರ ಅವರ ಮೊಟ್ಟ ಮೊದಲನೇ ಭಾಷಣ ಸೆಪ್ಟೆಂಬರ್ 30, 2014 ಬಾಂಬೆಯ ಭಾರತ್ ಡೈಮಂಡ್ ಬೋರ್ಸೆ ಎಕ್ಸ್ಚೇಂಜ್ನಲ್ಲಿ ಅವರು ಭಾಷಣ ಮಾಡ್ತಾರೆ. ಆ ಭಾಷಣದ ಪ್ರಮುಖ ಅಂಶ ಇವರು ಸಭಿಕರನ್ನು ಉದ್ದೇಶಿಸಿ ಕೇಳ್ತಕ್ಕಂಥದ್ದು, ಒಂದು ಪರಿವಾರ, ಒಂದು ಸಮಾಜ, ಒಂದು ದೇಶದಲ್ಲಿ ಭರವಸೆ ಅಂತಕ್ಕಂಥದ್ದು ಇರಬೇಕು. ಇವತ್ತಿನ UPA ಸರ್ಕಾರದಲ್ಲಿ ಈ ಭರವಸೆ ಇದೆಯಾ? ಪೆಟ್ರೋಲ್ ಬೆಲೆ ಎಲ್ಲಿಗೆ ಹೋಗ್ತಾ ಇದೆ, ಡೀಸೆಲ್ ಬೆಲೆ ಎಲ್ಲಿಗೆ ಹೋಗ್ತಾ ಇದೆ, ಈ ಅವ್ಯವಹಾರಗಳು ಎಲ್ಲಿಗೆ ಹೋಗ್ತಾ ಇವೆ, ಇದರಲ್ಲಿ ದೇಶದಲ್ಲಿ ಭರವಸೆ ಅಂತಕ್ಕಂಥದ್ದು ಇಲ್ಲ, ನನಗೆ ನೀವು ಅಧಿಕಾರ ಕೊಡಬೇಕು ಅಂತಂತ ಹೇಳ್ತಕ್ಕಂಥ ಸಂದರ್ಭ ಸೆಪ್ಟೆಂಬರ್ 30, 2014 ಸನ್ಮಾನ್ಯ ನರೇಂದ್ರ ಮೋದಿಯವರ ಹೇಳಿಕೆ. ಈಗ ನಮ್ಮ ಹೇಳಿದ್ರು ನಾವು 84% ನಮಗೆ ಬರ್ತಾ ಇದೆ ಹೋಗ್ತಾ ಇದೆ ಅಂತಂತೇಳಿ ಅಂಕಿಅಂಶಗಳು. ಬಹುಶಃ ಅವರು ಅದೇನು ಅವರು ಯಾಕೆ ಅದನ್ನು ಸಾಮಾನ್ಯ ಜನರ ಮುಂದೆ ಇಡ್ಲಿಕ್ಕೆ ಇಷ್ಟಪಡಲಿಲ್ವೋ ಏನೋ ಗೊತ್ತಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವರ ಈ NDA ಸರ್ಕಾರ ಬಂದಾದ ನಂತರ ಆಗಿರ್ತಕ್ಕಂಥ ಹೆಚ್ಚಳ 331% ಎಕ್ಸೈಸ್ ಡ್ಯೂಟಿ ಎಕ್ಸೆಸ್ ಆಗಿದೆ. ಓಕೆ, ಹೌ ಯು ವಿಲ್ ಸಬ್ಸ್ಟ್ಯಾನ್ಷಿಯೇಟ್ ದಟ್? ನೀವು ಅದನ್ನು ನೀವು ಹೇಗೆ ಸಮರ್ಥನೆ ಮಾಡ್ಕೋತೀರಿ? ಡಾಲರ್ ನಿಮ್ಮ ಕೈಯಲ್ಲಿಲ್ಲ, ಕ್ರೂಡ್ ಆಯಿಲ್ ಬೆಲೆ ನಿಮ್ಮ ಕೈಯಲ್ಲಿಲ್ಲ. 2011-12 ಡೀಸೆಲ್ನ ಡಾಲರ್ ಬೆಲೆ ಪರ್ ಬ್ಯಾರಲ್ $112, 2015-16 $46. ಇವತ್ತು ಎಲ್ರಿಗೂ ಗೊತ್ತಾಗಿದೆ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಿದೆ ಅಂತೇಳಿ. ದಿ ಓನ್ಲಿ ಎಫೆಕ್ಟ್ ಈಸ್ ದ್ಯಾಟ್ ಲೆವಿಂಗ್ ದಿ ಎಕ್ಸೈಸ್ ಡ್ಯೂಟಿ 331%. 300 ಡೀಸೆಲ್ ಹೊರೆ 331ರಷ್ಟಿದೆ. ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಅಧಿಕಾರಾವಧಿಯಲ್ಲಿ ಪೆಟ್ರೋಲ್ ಮೇಲಿನ ಎಕ್ಸೈಸ್ ಡ್ಯೂಟಿ 105%, ಡೀಸೆಲ್ 331%. ನೀವು ಒಂದು ಕಡೆಗೆ ಹೇಳ್ತೀರಿ ಭಾಳ ನೀವು ಅವ್ಯವಹಾರಗಳನ್ನು, ಭ್ರಷ್ಟಾಚಾರಗಳನ್ನು GST ಮೂಲಕ, ಡಿಮಾನಿಟೈಸೇಷನ್ ಮೂಲಕ ನಾವು ತಡೆಗಟ್ಟಿದ್ದೇವೆ, ಆರ್ಥಿಕ ಸೋರಿಕೆಯನ್ನು ನಾವು ತಡೆಗಟ್ಟಿದ್ದೇವೆ, ನಾನು ದೇಶದ ಬೊಕ್ಕಸದ ಚೌಕಿದಾರ ಇದ್ದೀನಿ. ಎಲ್ಲೋಯ್ತು ಹಣ? ಎಲ್ಲೋಯ್ತು ನಿಮ್ಮ ಸಂಪನ್ಮೂಲ? GDP ಗ್ರೋತ್ನ ನೀವು ಹೈಯೆಸ್ಟ್ ಅಂತಂತ ಹೇಳ್ತಾ ಇದ್ರಿ. GDP ಗ್ರೋತ್ ಆದರೆ ಟ್ಯಾಕ್ಸ್ ಕಂಪ್ಲೈನ್ಸ್ ಜಾಸ್ತಿ ಆಗಬೇಕು, ಹಣ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕು. ಆ ಹಣ ಎಲ್ಲೋಯ್ತು? ಅಗ್ರಿಕಲ್ಚರ್ ಗ್ರೋತ್ ಹೆಚ್ಚಾಯಿತು ಅಂತಂತ ಹೇಳ್ತೀರಿ, ಆ ಹಣ ಎಲ್ಲೋಯ್ತು? ನಿಮ್ಮ ಆಂತರಿಕ ಸಂಪನ್ಮೂಲವಾದ ಕ್ರೋಢೀಕರಣದ ಚಿತ್ರಣ ಏನಾಯಿತು? ಓಕೆ, ನಿಮಗೆ ನನ್ನ ಸಣ್ಣ ಮಾತು, 8% ಸೆಸ್ಸನ್ನು, ಇನ್ಫ್ರಾಸ್ಟ್ರಕ್ಚರ್ ಸೆಸ್ಸನ್ನು ಇದ್ರ ಮೇಲೆ ಹಾಕ್ತಾ ಇದ್ದಾರೆ. ತಾವು ಒಂದು ಸಣ್ಣ ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಇವತ್ತು 2,88,600 ಕೋಟಿ ರೂಪಾಯಿಗಳು ಈ ಫ್ಯೂಯಲ್, ಈ ತೈಲಗಳ ಮೂಲಕ ಬರ್ತಕ್ಕಂಥ ಆದಾಯ ಇದ್ದಂಥದ್ದು UPA ಕೊನೆಯ ವರ್ಷದಲ್ಲಿ. ಈಗ ಇದು ಮುಟ್ಟಿರ್ತಕ್ಕಂಥದ್ದು 2,50,000 ಲಕ್ಷ ಕೋಟಿ. ಮೊದಲೆಷ್ಟು? 88,600 ಜಸ್ಟ್ ಕ್ರೋರ್ಸ್. ಈಗ ಮುಟ್ಟಿರ್ತಕ್ಕಂಥದ್ದು 2,57,00,000. ಮತ್ತೆ ಒಟ್ಟು NDA ಸರ್ಕಾರದ ಅವಧಿಯಲ್ಲಿ ಇವ್ರಿಗೆ ಹಣ ಬಂದಿರತಕ್ಕಂಥದ್ದು, ದಿ ಸೆಂಟರ್ ಈಸ್ ಪ್ರೊಜೆಕ್ಟೆಡ್ ಟು ಅರ್ನ್ ಓವರ್ 10 lakh crores ಫ್ರಮ್ ಲೆವೀಸ್ ಆನ್ ಪೆಟ್ರೋಲ್ ಡೀಸೆಲ್ ಬಿಟ್ವೀನ್ 2014 and 2018. 10 ಲಕ್ಷ ಕೋಟಿಗಳನ್ನು ನೀವು ಹೆಚ್ಚು ಪಡೆದಿದ್ರಿ. ನೀವು ಯಾರಿಗೆ ಮಂಕ್ ಮಾಡ್ಲಿಕ್ಕೆ ಹೊರಟಿದ್ರಿ? ಅಭಿವೃದ್ಧಿನ ನಾನು ಕೇಳ್ತಕ್ಕ, ನಿಮ್ಮ ಕಾರ್ಪೊರೇಟ್ ತೆರಿಗೆ ಎಲ್ಲೋಯ್ತು? ನಿಮ್ಮ ಇಂಡಸ್ಟ್ರಿಯಲ್ ತೆರಿಗೆ ಎಲ್ಲೋಯ್ತು? ಇದೇನಾಗಿದೆ? ಈ ತೆರಿಗೆ ನೀತಿ ಇದೆಯಲ್ಲ, ಇದು ಜನಕ್ಕೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಧೈರ್ಯ ಇದ್ರೆ ಸರ್, ನಾನು ಒಂದು ನಿಮಿಷ, ನಾನು ಈ ಮಾಧ್ಯಮದ ಮೂಲಕ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಮಾತಾಡ್ತಾ ಇದ್ದೀನಿ. ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರಲ್ಲಿ BJP ಸರ್ಕಾರದಲ್ಲಿ ನೀವು UPA ಅವಧಿಯಲ್ಲಿ ಇದ್ದಂಥ ಹಂತಕ್ಕೆ ತೆರಿಗೆಯನ್ನು ಇಳಿಸಿ, ತೆರಿಗೆಯನ್ನು ಇಳಿಸಿ. ನೀವು ಅಭಿವೃದ್ಧಿ ಮಾಡಿದ್ದೀರಿ. ನಾನು ಸಂಪನ್ಮೂಲದ ಸೋರಿಕೆಯನ್ನು ತಡೆಗಟ್ಟಿದ್ದೇನೆ.
ನನ್ನ ದೇಶದಲ್ಲಿ ನಾನು ಬಂದ ನಂತರ ಭಾಳಷ್ಟು ಅಭಿವೃದ್ಧಿಗಳಾಗಿದೆ. ಡಿಮಾನಿಟೈಸೇಷನ್ ಮೂಲಕ ನಾನೇನೋ ಸಾಧನೆ ಮಾಡಿದ್ದೀನಿ, ನಾನೇನೋ GST ಮೂಲಕ ಕಂಪ್ಲೇಂಟ್ಸ್ ಮಾಡಿಬಿಟ್ಟಿದ್ದೀನಿ, ಸಾಮಾನ್ಯ ಜನರ ಜೀವನವನ್ನು ನಾನು ಭಾಳ ಅದ್ಭುತ ಮಾಡಿದ್ದೀನಿ ಅಂತ ಹೇಳ್ತಿದ್ರಲ್ಲ. ಈ 10 ಲಕ್ಷ ಕೋಟಿ ರೂಪಾಯಿಗಳು ಸರ್, ಇದು ಯಾವ ಶ್ರೀಮಂತರದಲ್ಲ. ಇದು ವೆರಿ ಸಿಂಪಲ್. ಪ್ರಕಾಶ್ ಅವರೇ, ಒಂದು ಅವರ ಟೀಕೆಗಳನ್ನು ಕೇಳಿಸ್ಕೊಂಡ್ರಿ. ಇನ್ನೊಂದು, UPA ಅವಧಿಯಲ್ಲಿ 112 ಇದ್ದಂಥ ಬ್ಯಾರಲ್ಗೆ ಒಂದು ಬ್ಯಾರಲ್ ಅಂತಂದರೆ 169 ಲೀಟರ್ ನಮ್ಮ ಪ್ರಕಾರ, ಅಂದರೆ ನಾವು ಯೂಸ್ ಮಾಡುವಂಥದ್ದು. ವೀಕ್ಷಕರೇ, ಒಂದು ದಿನಕ್ಕೆ ಭಾರತ ದೇಶ 44 ಲಕ್ಷ ಬ್ಯಾರಲ್ನಷ್ಟು, ಅಂದರೆ 75 ಕೋಟಿ ಲೀಟರ್ನಷ್ಟು ಪೆಟ್ರೋಲನ್ನು ನಾವು ಖರ್ಚು ಮಾಡ್ತೀವಿ ಬೇರೆ ಬೇರೆ ಕಾರಣಗಳಿಗಾಗಿ. ಆಲ್ರೆಡಿ ವಿಜಯ್ ಪ್ರಕಾಶ್ ಅವರು ಹೇಳಿದ್ರು, ಎಲ್ಲವೂ ಕೂಡ ಆಮದು ಮಾಡ್ತಾ ಇದ್ದೀವಿ ನಾವು 84%. ಹಾಗಾಗಿ ಅದರ ಮೇಲೆ ನಮಗೆ ಕಂಟ್ರೋಲ್ ಇರೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ. ಸಿಂಪಲ್ ಪ್ರಶ್ನೆ ಏನಪ್ಪ ಅಂತಂದರೆ, $112 ಇದ್ದಂಥ $112 ಇದ್ದಂಥ ಬ್ಯಾರಲ್ಗೆ 112 ಇದ್ದದ್ದು 46 ಆಗುವಾಗ ಯಾಕೆ ಕಡಿಮೆ ಆಗಿಲ್ಲ? ಅರ್ಧದಷ್ಟು ಆಗಬೇಕಾಗಿತ್ತಲ್ಲ. ಸಿಂಪಲ್ ಲಾಜಿಕ್ ಸರ್, ಯಾಕೆ ಆಗಲಿಲ್ಲ ಅಂತ. ಒಂದು 112 ಬ್ಯಾರಲ್ ಇದ್ದಾಗ ಡಾಲರ್ ಬೆಲೆನೂ ನಾವು ಗಮನಿಸಬೇಕು. ಡಾಲರ್ ಏನು $80 ಇರಲಿಲ್ಲ, $75 ಇರಲಿಲ್ಲ. ಅವತ್ತಿದ್ದು ಡಾಲರ್ ಬೆಲೆ 55ಕ್ಕಿಂತ ಕಡಿಮೆ ಇತ್ತು. ಅದು ಭಾಳ ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತೆ. ಈಗ 83% ನಾವು ಇಂಪೋರ್ಟ್ ಮಾಡ್ಕೋಬೇಕಾದಾಗ ಡಾಲರ್ ಬೆಲೆ ಕೂಡ ಆ ಪೆಟ್ರೋಲ್ ಬೆಲೆ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಎರಡನೇದು, ಈಗಾಗಲೇ ಪ್ರಕಾಶ್ ಅವರು ಹೇಳಿದ್ರು, ಯಾವುದೋ ಪೆಟ್ರೋಲ್ ಬಾಂಡ್ ಅಂತ ಏನು ನಿರ್ಮಾಣ ಹಾಕಿದ್ರು. ಯಾಕೆ ಮಾಡಿದ್ರು ಅಂದರೆ, ಬೆಲೆ ಏರ್ತಾ ಇದ್ದರೂ ಕೂಡ ಅದನ್ನು ಕನ್ಸ್ಯೂಮರ್ಗೆ ಪಾಸ್ ಆನ್ ಮಾಡದೆ ಸಬ್ಸಿಡಿ ರೂಪದಲ್ಲಿ ಆಯಿಲ್ ಕಂಪ್ನಿಗಳು ಕೊಡಬೇಕು ಅಂತ ಈ ಪೆಟ್ರೋಲ್ ಬಾಂಡ್ ತೆಗೆದು ಅದನ್ನ 10 ವರ್ಷ ಆದಮೇಲೆ ಮೆಚ್ಯೂರಿಟಿ ಅಂದ್ಬಿಟ್ಟು ಅದನ್ನು ರಿಲೀಸ್ ಮಾಡಿದ್ರು. ಅದು ಈಗಾಗಲೇ 2 ಲಕ್ಷ ಕೋಟಿ ಮೇಲೆ ಅದು ಇವತ್ತು ಸಂಗ್ರಹ ಆಗಿದೆ. ಮೂರನೇದು, ಸೆಂಟ್ರಲ್ ಎಕ್ಸೈಸ್ ಕಂಪ್ಲೇಂಟ್ ಏನೇನು ಬರುತ್ತೆ ಇದು, ಅದ್ರ ದುಡ್ಡು ರಾಜ್ಯಕ್ಕೆ ಏನು ಕೊಡಬೇಕೋ ಅದನ್ನು ಸರಿಯಾಗಿ ಕೊಡ್ತಿರಲಿಲ್ಲ. ಎಲ್ಲವನ್ನೂ ಕೂಡ ಮುಂದೂಡುವಂಥ ಪ್ರವೃತ್ತಿ ಇಟ್ಕೊಂಡು ಆ ಬೆಲೆಯನ್ನು ಇವರು ಕಮ್ಮಿ ಮಾಡಿದ್ರೆ ವಿನಃ ಅದು ಆರ್ಥಿಕವಾಗಿ ದೇಶದ ಮೇಲೆ ಬಹುದೊಡ್ಡ ಪರಿಣಾಮ ಅದು ಬೀರಿದೆ. ಇವತ್ತೇನಾಗ್ತಿದೆ ವ್ಯತ್ಯಾಸ ಅಂದರೆ, ಇವತ್ತು ಪೆಟ್ರೋಲ್ ಬೆಲೆನೂ ಏರ್ತಾ ಇದೆ, ಅದ್ರ ಜೊತೆಗೆ ಡಾಲರ್ ಬೆಲೆ ಅಲ್ಲ ಸರ್. ಹಾಗಿದ್ರೆ ಈ ಹಿಂದೆ ಅಲ್ಲ, ಹಾಗಿದ್ರೆ UPA ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಸಾರಿ ಕೇಳ್ತೀರಾ? ಆಗಿದ್ರೆ ಇವತ್ತು ನಾವು ಕೇಳಿದ್ ಸಾರಿ ಅಪ್ಪ, ತಪ್ಪಾಗಿದೆ ಅವತ್ತು, ನಮ್ದು ನಾವು ನೀವು ಒಂದೇ ಪಾರ್ಟಿ, ಎಲ್ಲ ಪ್ರಾಬ್ಲಮ್ ಆಗಿದೆ, ಯಾಕೆ ಕೇಳಲ್ಲ? ಈಗ ವಿಜಯ್ ಪ್ರಕಾಶ್ ಅವರು ಹೇಳಿದಂಗೆ ಆ ವಿಚಾರದಲ್ಲೂ ಜನರನ್ನ ಮಂಕುಬೂದಿ, ಈ ವಿಚಾರದಲ್ಲೂ ಅಷ್ಟೇ ಯಾಕೆ ಅಂತ ಸರ್, ಒಂದು ರಾಜಕೀಯ ಪಕ್ಷವಾಗಿ ಅವ್ರು ಹೋರಾಟ ಮಾಡೋದನ್ನ ತಪ್ಪು ಅಂತ ಹೇಳ್ತಾನೂ ಇಲ್ಲ. ಭಾರತ ಬಂದ್ ಕರೆ ಕೊಟ್ಟಿರೋದು ನಾನೇನು ಅದ್ರ ಬಗ್ಗೆ ಆಕ್ಷೇಪ ಮಾಡ್ತಿಲ್ಲ. ಅವರ ರಾಜಕೀಯ ಪಕ್ಷದ ಒಂದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಅವ್ರು ಹೇಗೆ ಇದು ಹೊರೆ ಆಗಿದೆ ಅಂತ ಜನರ ಮುಂದೆ ಹೇಳ್ತಾ ಇದ್ದಾರೋ, ಅದು ಯಾವ ರೀತಿ ಹೊರೆ ಆಗಿದೆ, ಯಾವ ರೀತಿ ಬೇರೆ ಬೆನಿಫಿಟ್ಗಳು ಇದರಿಂದ ಬರ್ತಾ ಇದೆ, ಯಾವ ರೀತಿ ಜನಕ್ಕೆ ಅನುಕೂಲ ಆಗ್ತದೆ. ಹೌದು, ಒಂದು ತಾತ್ಕಾಲಿಕವಾಗಿ ಇವತ್ತೇನು ಇಂಧನದ ಬೆಲೆಗಳು ಜಾಸ್ತಿ ಆಗಿದೆ, ಜನಕ್ಕೆ ಅದು ಹೆಚ್ಚು ಬಿಸಿ ತಟ್ತಾ ಇರೋದ್ರಿಂದ ಇವತ್ತು ಬಹುಚರ್ಚಿತವಾದಂಥ ವಿಚಾರವಾಗಿದೆ. ಯಾವುದೇ ನೀವು ಸಾಮಾಜಿಕ ತಾಣಗಳಿಗೆ ಹೋಗಿ, ಯಾವುದೇ ಚಾನೆಲ್ಗಳಿಗೆ ಹೋಗಿ, ಯಾವುದೇ ಪತ್ರಿಕೆಗಳು ತೆಗೀರಿ, ಇಂಧನದ ಬೆಲೆಗಳ ಬಗ್ಗೆನೇ ಪ್ರಮುಖವಾಗಿ ಲೇಖನಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಮಾತುಗಳನ್ನು ನಾವು ಮಾಡ್ತೀವಿ. ಅದರಿಂದ ನಮ್ಗೆ ಅದು ಹೆಚ್ಚು ಅನ್ಸುತ್ತೆ. ನಾನು ಅವ್ರ ಹೋರಾಟದ ಬಗ್ಗೆ ನಾವು ಮಾತಾಡ್ತಿಲ್ಲ. ಯಾಕೆ ಇದೆಲ್ಲ ಹೆಚ್ಚು ಯಾಕೆ ಅನ್ಸುತ್ತೆ ಅಂದ್ರೆ, ನೀವು ಕೂಡ ಹೋರಾಟ ಮಾಡಿದಿರಿ. ಈಗ ಸ್ವತಃ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಹೇಳಿದ್ರು, ನಾನು ಕೂಡ ಶಾಸನದಲ್ಲಿ ಕೂತವ, ನನಗೂ ಗೊತ್ತಿದೆ ಡಾಲರ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಅಪಮೌಲ್ಯ ಯಾಕೆ ಆಗ್ತಾ ಇದೆ, ಶ್ರೀಲಂಕಾದ ಆಗ್ತಾ ಇಲ್ಲ, ಪಾಕಿಸ್ತಾನದ ಆಗ್ತಾ ಇಲ್ಲ, ಪಕ್ಕದ ಬೇರೆ ಬೇರೆ ರಾಜ್ಯಗಳದ್ದಾಗ್ತಾ ಇಲ್ಲ, ನಮ್ದು ಯಾಕೆ ಆಗ್ತಾ ಇದೆ ಅಂತಂದರೆ ದೆಹಲಿಯಲ್ಲಿ ಕೂತವರಿಗೆ ಮ್ಯಾನೇಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ವೆರಿ ಹ್ಯಾಪಿ. ಆ ಸಂದರ್ಭದಲ್ಲಿ ನೆಕ್ಸ್ಟು ನರೇಂದ್ರ ಮೋದಿ ಅವರು ಬಂದಾಗ, ಪರವಾಗಿಲ್ಲಪ್ಪ, ಇವರು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ, ಮ್ಯಾನೇಜ್ ಮಾಡುವಂಥ ವ್ಯಕ್ತಿ ಬಂದಿದ್ದಾರೆ, ಅವ್ರು ಬಂದು ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳುವಾಗ ನಾವು ಕೇಳೋ ಪ್ರಶ್ನೆ ಏನು ಗೊತ್ತಾ, ಅಹಮದ್ ಅವರು ಹೇಳ್ದಂಗೆ ಅವ್ರು ಬೇಕಿದ್ರೆ ಸ್ಪೋಕ್ಸ್ ಪರ್ಸನ್ ಆಗಿರ್ಬೋದು, ಇರ್ಲಿ ಆದ್ರೂ ನೀವು ಸ್ಪೋಕ್ಸ್ ಪರ್ಸನ್ ಆಗಿದ್ದೀರಿ. ಒಬ್ಬ ಜನಸಾಮಾನ್ಯ ನಾವು ಕೇಳೋದು, ನೀವು ಕಾಂಗ್ರೆಸ್ BJP ಎಲ್ಲವೂ ಇಷ್ಟೇ, ಪ್ರಾಬ್ಲಮ್ ನಮ್ದೇನೆ, ಕಟ್ಟಬೇಕು ನಾವೇ, ನೀವು ಯಾಕೆ ನಮ್ಮ ಹತ್ರ ಸುಳ್ಳು ಹೇಳ್ಕೊಂಡು ನಮ್ಮನ್ನ ಈ ರೀತಿ ಶೋಷಣೆ ಮಾಡ್ತಾ ಇದ್ದೀರಿ ಅಂತ. ಸರ್ ಅದಕ್ಕೆ 4 ವರ್ಷಗಳ ಕಾಲ ಈ ಸರ್ಕಾರ ಇದ್ದಾಗ ಯಾವುದೇ ಪೆಟ್ರೋಲ್ ಬೆಲೆ ಏನು ಜಾಸ್ತಿ ಆಗಿರಲಿಲ್ಲ. ಆಮೇಲೆ ಎಲ್ಲ ಇಲ್ಲಿ ಹಿಂದೆ ನಡೆದ ಕೆಲಸಗಳಿಗೂ ಈಗ ನಡೀತಾ ಇರೋ ಕೆಲಸಗಳು ಭಾಳ ವ್ಯತ್ಯಾಸಗಳಿದೆ. ಅಷ್ಟು ಲಕ್ಷ ಕಲೆಕ್ಟ್ ಆಗಿದೆ, ಇಷ್ಟು ಲಕ್ಷ, ರಾಜ್ಯಕ್ಕೆ ಎಷ್ಟು ಪಾಲು ಬರ್ತಿದೆ ಅಂತ ನೋಡಬೇಕು. ರಾಜ್ಯಕ್ಕೆ ಇವತ್ತು 32% ಇಲ್ಲಿ ಟ್ಯಾಕ್ಸ್ಗಳು ಹಾಕಿದ್ದಾರೆ. ಅದು ಯಾವ 333% ಅದು ಯಾವ ಲೆಕ್ಕದಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಆಗ್ತಾ ಇರೋದು 19,000 ರೂಪಾಯಿ, ಅದರಲ್ಲೂ ಕೂಡ ರಾಜ್ಯಕ್ಕೆ ಪಾಲು ಬರ್ತಿದೆ. ನ್ಯಾಷನಲ್ ಹೈವೇ ಕೆಲಸಗಳಿಗೆ ಹೋಗ್ತಾ ಇದೆ.
ಈಗ ರಾಜ್ಯದಲ್ಲಿ 32% ಟ್ಯಾಕ್ಸ್ ಹಾಕ್ಬಿಟ್ಟು ನೀವು ಇದೊಂದು ಎಲ್ಲರಿಗೂ ಕೂಡ ಎಲ್ಲ ರಾಜ್ಯ ಸರ್ಕಾರಗಳು, ಅದು BJP ರಾಜ್ಯ ಸರ್ಕಾರ ಅಷ್ಟೇ, ಕಾಂಗ್ರೆಸ್ ರಾಜ್ಯ ಸರ್ಕಾರ ಆದರೂ ಅಷ್ಟೇ, ಎಲ್ರಿಗೂ ಏನಾಗಿದೆ ಪೆಟ್ರೋಲಿಂದ ಸೀದಾ ಟ್ಯಾಕ್ಸ್ ಬರ್ತದೆ. ಅಲ್ಲಿ ಟ್ಯಾಕ್ಸ್ ಕಂಪ್ಲೈನ್ಸ್ ಭಾಳ ಕ್ಲೀನು, ಅಲ್ಲಿ ದಾರಿ ತಪ್ಪಿಸೋದು ಮುಚ್ಚಾಕಂಥದ್ದು ಯಾವುದೂ ಸಾಧ್ಯವೇ ಇಲ್ಲ, ಬಂದೇ ಬರುತ್ತೆ. ಅದರಿಂದ ಎಲ್ಲರಿಗೂ ಅದೊಂದು ಇವತ್ತು ಎಲ್ಲರಿಗೂ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ಅದರಿಂದ ಆದಾಯ ಬಂದೆ. ನನಗೆ ಒಂದು ವಿಚಾರ ಗೊತ್ತಾಗಬೇಕಾಗಿದೆ. ಓಕೆ, ಈ ದುಡ್ಡು ಬರೋದ್ರಿಂದ ನಮಗೆ ಇದಕ್ಕೆ ಭಾಳ ಹೆಲ್ಪ್ ಆಗ್ತಾ ಇದೆ, ಇದಕ್ಕೆ ಈ ಉತ್ತರ ಒಂದು ಸಮಂಜಸ ಉತ್ತರ ಅಲ್ಲ ಖಂಡಿತವಾಗ್ಲು. ಹಾಗಿದ್ರೆ ನಮಗೆ ಬಸ್ ಫೇರ್ ಇದೆಯಲ್ಲ 25 ರೂಪಾಯಿ ಅದನ್ನು 200 ರೂಪಾಯಿ ಮಾಡ್ಬೋದು ಸರ್. ಬಂದ ದುಡ್ಡನ್ನು ಯಾವುದಕ್ಕಾದ್ರೂ ಉಪಯೋಗ ಮಾಡೋಕ್ಕಾಗತ್ತೆ ಅಂತ ಹೇಳ್ಬೋದು. ಹಂಗಾಗೋದಿಲ್ಲ. ಅದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ, ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಆ ಸಂದರ್ಭಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ವ್ಯವಹರಿಸಬೇಕಾಗೋದು ಬಹಳ ಮುಖ್ಯವಾಗುತ್ತೆ. ಅದು ಯಾಕೆ ಆಗ್ತಾ ಇಲ್ಲ ಅಂತ ನಾನು ಕೇಳೋದು. ಎಸ್, ಓಕೆ, ಒಂದು ಬ್ರೇಕ್ ಆದ ನಂತರ ಅದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ.